ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೊಪ್ಪು ಮತ್ತು ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡು ಮಿಕ್ಸ್ ವೆಜಿಟೇಬಲ್ಸ್ ಸಾರನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಸಾಂಬಾರು ಪುಡಿ, ಅರಿಶಿನ ಪುಡಿ, ಒಂದು ಗೋಲಿಗದ್ದಷ್ಟು ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, 3 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಲ್ಲ, ಕರಿಬೇವು, ಒಣಮೆಣಸಿನ್ಕಾಯಿ. ಹಿಂಗೆ ಮೊದಲು ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹೆಚ್ಕೊಳ್ಳೋಣ. ನೋಡಿ, ಇದನ್ನು ಕೆಂಪರ್ಬೆ ಸೊಪ್ಪು ಅಂತಲೂ ಕರೀತಾರೆ ಈ ಕಡೆ. ಆಮೇಲೆ ದಂಟಿನ ಸೊಪ್ಪು ಅಂತಲೂ ಕರೀತಾರೆ. ಅದನ್ನು ತೊಗೊಂಡಿದ್ದೀನಿ, ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ, ಕ್ಯಾರೆಟು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಬೀನ್ಸು. ಆಮೇಲೆ ಇದಕ್ಕೆ ನೀವು ಬಣ್ಣ ಸೌತೆಕಾಯಿ ಅಂತಾರಲ್ವ, ಇಲ್ಲ ಸಾಂಬಾರು ಸೌತೆಕಾಯಿ ಅಂತಾರಲ್ವ, ಅದನ್ನು ಹಾಕೊಬೋದು. ಆಮೇಲೆ ಆಲೂಗೆಡ್ಡೆ, ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಮಿಕ್ಸ್ ತರಕಾರಿಗಳನ್ನ ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಈಗ ಬೇಳೆ ತೊಳೆಯೋಕೆ ಇಟ್ಕೊಳ್ಳೋಣ. ನೋಡಿ, 1 ಕಪ್ ಬೇಳೆನ ತೊಳೆದು ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಹೆಚ್ಚಿದಂಥ ಟೊಮೆಟೊ, ಈರುಳ್ಳಿ, ತರಕಾರಿ ಎಲ್ಲನೂ ಹಾಕೊಳ್ಳೋಣ. ಹಾಗೆ ಸೊಪ್ಪು, ಸ್ವಲ್ಪ ಜೀರಿಗೆ, ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀವಿ. ಈಗ 1 ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 3 ರಿಂದ 4 ವಿಷಲನ್ನ ಹೊಡೆಸ್ಕೊಳ್ಳೋಣ. 3 ರಿಂದ 4 ವಿಷಲ್ ಹೊಡೆಸ್ಕೊಳ್ಳೋಣ. ಕುಕ್ಕರ್ನ ಬೇಯಕ್ಕೆ ಇಟ್ಕೊಂಡಿದ್ದೀವಿ. ಈಗ ಬೇಗ ಮಿಕ್ಸಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ, ಒಂದಿಷ್ಟು ಕಾಯಿ ಅಷ್ಟೇ, ಒಂದು ಬೆಳ್ಳುಳ್ಳಿ, ಒಂದು ಟೊಮೆಟೊ, ಒಂದಿಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ, ಇಷ್ಟು ಹಾಕ್ಕೊಂಡು ನಾವು ಮಿಕ್ಸಿ ಇಟ್ಕೊಂಬರೋಣ. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎತ್ತಿಟ್ಟಿದ್ವಲ್ವ, ಅದನ್ನು ಇಲ್ಲೇ ಹಾಕೊಂಡ್ಬಿಡೋಣ. ನೋಡಿ, ಆಗಲೇ ಮಿಕ್ಸಿ ರುಬ್ಬಾಗಿದೆ, ಮಸಾಲೆ ನೈಸಾಗಿ ಪೇಸ್ಟ್ ಆಗಿದೆ. ನೋಡಿ, ಬೇಳೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಬೆಂದರೆ ಸಾಕು ನಮಗೆ. ಈಗ ಸಾಂಬಾರು ಮಾಡೋಣ. ಬಾಣಲೆಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀವಿ. ಈಗ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ, ಹಾಕೊಳ್ಳೋಣ, ಸ್ವಲ್ಪ ಮಸಾಲೆ ಹಾಕೊಳ್ಳೋಣ. ಚೆನ್ನಾಗಿ ಇದು ಮಸಾಲೆ ಒಂದು ಕುದಿ ಬರಲಿ. ಈಗ ಇದಕ್ಕೆ ಫಸ್ಟು ಹುಣಸೆ ಹಣ್ಣು ರಸ ಇಟ್ಕೊಂಡು ತೆಗ್ದೀವಲ್ಲ, ಅದನ್ನು ಹಾಕೊಂಬಿಡೋಣ. ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪೌಡು MTR ಹಾಕ್ಕೊಂಡಿದ್ದೀನಿ. ನೋಡಿ, ಆಗಲೇ ಕುದೀತಾ ಇದೆ ಮಸಾಲೆ. ಒಂದು 2 ನಿಮಿಷ ಕುದೀಲಿ. ಆಮೇಲೆ ಬೇಯಿಸಿರೋವಂಥ ಬೇಳೆ ತರಕಾರಿಗಳನ್ನೆಲ್ಲ ಹಾಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ಬೇಯಿಸಿರೋ ಬೇಳೆನ ಹಾಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಕೊತ್ತಂಬರಿ, ಒಂದೇ ಒಂದು ಸ್ವಲ್ಪ ಬೆಲ್ಲ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಕುದೀಲಿ ಸಾಕಷ್ಟೆ. ಅಲ್ಲಿಗೆ ನಮ್ಮ ತರಕಾರಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ನಮ್ಮ ಸಾಂಬಾರು ಆಗಲೇ ರೆಡಿಯಾಗಿದೆ, ಕುದೀತಾ ಇದೆ. ಸಾಕು, ಒಂದು 5 ನಿಮಿಷ ಕುದಿಸಿರಿ. ಯಾಕಂದರೆ ಎಲ್ಲನೂ ಕುದಿಸಿ ಇದಾಗಿಬಿಡುತ್ತೆ. ಸಾಕು, ಇಷ್ಟು ನಮಗೆ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಬಿಸಿ ಬಿಸಿ ಮುದ್ದೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ಹೋಟೆಲ್ ಸ್ಟೈಲಲ್ಲೂ ಕೂಡ ಹೌದು. ಹಾಗೆ ಈ ದೇವಸ್ಥಾನಗಳಲ್ಲಿ ಹೋದರೆ ಸಾಂಬಾರು ಮಾಡ್ತಾರೆ ಗೊತ್ತಾ, ಊಟಕ್ಕೆ ಅವರು ದೇವಸ್ಥಾನಗಳಲ್ಲಿ. ನಮ್ಮ ಕಡೆ ಎಲ್ಲ ಸೇಮ್ ಸಾಂಬಾರು. ಉಪ್ಪು, ಹುಳಿ, ಖಾರ ಇವು 3 ನೋಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸತಿ ನನಗೆ ಎಷ್ಟು ಬೇಕೋ ನಾವು ಅಷ್ಟು ಮಾಡ್ಕೊಂಡಿದ್ದೀವಿ. ನೀವು ಮನೆಯಲ್ಲಿ ಮಾಡ್ಕೊಬೇಕಾದ್ರೆ ಉಪ್ಪು, ಹುಳಿ, ಖಾರ ನೋಡಿಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ. ನಮ್ಮ ಸಾಂಬಾರು ಈಗ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.